ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥ ಮಂಟಪ ಮತ್ತು ಅದರ ಹಿಂದ್ಗಡೆ ಒಂದು ಕಲ್ಯಾಣಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅದು ಸಿಂಗ್ರಿ ಸೆಟ್ಟಿ ಕೊಳ ಅಂತ ಹೇಳಿ ಕರೀತಾರೆ. ಅದನ್ನು ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಮಂಟಪ, ಅಲ್ಲಿ ಒಂದು ಕಲ್ಯಾಣಿ ಇದೆ. ಹಿಂದ್ಗಡೆ ತೆಗೆದ್ರೆ ಆ ಕಲ್ಯಾಣಿ ಸಿಗುತ್ತೆ, ಅದನ್ನು ಮುಚ್ಚಿದೆ ಈಗ. ಅಲ್ಲಿಂದ ಇಲ್ಲಿ ಮುಂದೆ ಒಂದು ಕಾಣುವ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನವನ್ನು ಮೈಸೂರಿನ ಮಹಾರಾಜರು ಅವರ ಮದುವೆಯ ಜ್ಞಾಪಕಾರ್ಥಕ್ಕಾಗಿ ಸಿಂಗ ಸಮಾಜದ ಜನಕ್ಕೆ ನೀಡಿದಂಥ ಜಾಗ. ಆ ದೇವಸ್ಥಾನಕ್ಕೆ ಇಲ್ಲಿ ಪೂಜೆಗಳನ್ನು ಮಾಡಿಕೊಂಡು ಇಲ್ಲಿಂದ ನೀರನ್ನು ತಗೊಂಡೋಗಿ ಆ ದೇವರಿಗೆ ಪೂಜೆಯನ್ನು, ಮೀಸಲು ನೀರನ್ನು ತಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ. ಅದಾದ ನಂತರ ಈಗ ಇದನ್ನು ಮುಚ್ಚಿದ್ದಾರೆ. ಅದು ದೇವರ ಇರ್ತಕ್ಕಂಥ ಕುರುಗಳಿದೆ, ಅಲ್ಲಿ ಗರುಡ ಇದೆ, ನಾಗರು ಇದೆ, ಮತ್ತು ಅದ್ರ ಮೇಲ್ಗಡೆ ನಂದಿ ಇದೆ. ಪಕ್ಕದಲ್ಲೇ ದೇವಸ್ಥಾನ ಇದೆ, ಗಂಡು ಬೇರಂಡ ಇದೆ. ಪಕ್ಕದಲ್ಲಿ 100 ಮೀಟರ್ ಅಂತರನೂ ಇಲ್ಲ ದೇವಸ್ಥಾನ, ಬಲಮುರಿ ಗಣಪತಿ ದೇವಸ್ಥಾನ ಇದೆ. ಅದ್ರ ಮಧ್ಯದಲ್ಲಿ ಇಲ್ಲಿ ಮೀನು ಮಾಂಸದ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನ ಕೇಳಲಿಕ್ಕೆ ಬಂದ್ರೆ ದಬ್ಬಾಳಿಕೆಯನ್ನು ಮಾಡ್ತಾರೆ, ಹೊಡಿಲಿಕ್ಕೆ ಬರ್ತಾರೆ. ಆಯ್ತಾ? ಹಾಗಾದ್ರೆ ನ್ಯಾಯ ಕೇಳೋದಕ್ಕೆ ನ್ಯಾಯನೇ ಇಲ್ವಾ? ತನ್ವೀರ್ ಸೇಠ್ ಅವ್ರು ಏನು ಮಾಡ್ತಿದ್ದಾರೆ? ಹಾಗಾದ್ರೆ ನ್ಯಾಯನೇ ಕೊಡಲ್ವಾ? ಹಾಗಾದ್ರೆ ಇಲ್ಲಿ ಯಾರು ಪ್ರಜಾಪ್ರಭುತ್ವದ ಮಾತುಗಳು ಕೇಳಂಗಿಲ್ವಾ? ನ್ಯಾಯ ಕೇಳಂಗಿಲ್ವಾ? ಹಲ್ಲೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇದು ಒಂದು ಧಾರ್ಮಿಕ ಸ್ಥಳ. ಈ ಜಾಗ ನಾನು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಝೋನಲ್ 7 ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರು ಯಾವ ಆಕ್ಷನ್ ಆಗಿಲ್ಲ. ಇವತ್ತು ಇದನ್ನ ನೋಡ್ಲಿಕ್ಕೆ ಅಂತ ಬಂದ್ವಿ ನಾವು. ನೋಡ್ಲಿಕ್ಕೆ ಬಂದು ಇಳಿತಿದ್ದಂಗೆ ಹೊಡಿಲಿಕ್ಕೆ ಬರ್ತಾರೆ. ಹಾಗಾದ್ರೆ ಇಲ್ಲಿ ಯಾರು ಹಿಂದೂಗಳು ಬದುಕುವಂಗಿಲ್ವಾ? ಹಿಂದೂ ದೇವಸ್ಥಾನಗಳಲ್ಲಿ ಬೇಕಾಗಿಲ್ವಾ? ನಾವು ಇನ್ನೊಂದು ವಾರಗಳ ಕಾಲ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಗಡುವನ್ನು ಕೊಡ್ತೀವಿ. 1 ವಾರ ಅವ್ರು ಏನಾದರೂ ಇದನ್ನು ವೆಕೇಟ್ ಮಾಡಿಸಿ ಈ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ನಾವು ಅದರ ಅಭಿವೃದ್ಧಿಯನ್ನು ಮಾಡ್ತೀವಿ, ಕಲ್ಯಾಣಿಯನ್ನು ಓಪನ್ ಮಾಡ್ತೀವಿ, ದೇವರ ವಿಗ್ರಹ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ನಮ್ಗೆ ಇದನ್ನು ಕೊಡಬೇಕು. ಹಿಂದೆ ರಜಪೂತ್ ಮಹಿಳಾ ಸಮಾಜಕ್ಕೆ ಈ ಜಾಗವನ್ನು ಕೊಟ್ಟಿದ್ರು. ಅದಾದಮೇಲೆ ಅವರು ಮೂಡಾದವರು ಅದನ್ನು ವಾಪಸ್ ತಗೊಂಡ್ರು. ಮತ್ತೆ ಅದೇ ರಜಪೂತ್ ಸಮಾಜಕ್ಕೆ ಈ ಜಾಗನ ಕೊಡಬೇಕು, ಆ ಕಲ್ಯಾಣ ಓಪನ್ ಮಾಡಬೇಕು, ಇಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಬೇಕು. ಇದು ನಮ್ಮ ಹೋರಾಟ. ಇನ್ನೊಂದು ವಾರದೊಳಗಡೆ ಇದು ವೆಕೇಟ್ ಆಗಲಿಲ್ಲ ಅಂದರೆ ಮುಂದಿನ ವಾರ ನಮ್ಮನ್ನು ಹತ್ಯೆ ಮಾಡ್ತಾರೆ. ನಾವು ಹತ್ಯೆ ಮಾಡಲಿ ಬರ್ತೀವಿ ಇಲ್ಲಿಗೆ, ನಮ್ಮನ್ನು ಹೊಡಿಲಿಕ್ಕೆ ಬರ್ತಾರೆ. ಬರಲಿ, ಇವತ್ತು ಬರೀ ಕೈಲಿ ಬಂದವ್ರೆ, ನಾಳೆ ಇನ್ನೇನೇನು ತರ್ತಾರೋ ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ಸಿದ್ಧವಾಗಿ ಇಲ್ಲಿ ಬರ್ತೀವಿ. ಹೊಡಿಲಿ, ಕೊಲೆ ಮಾಡಲಿ, ಏನು ಬೇಕಾದ್ರೂ ಮಾಡಲಿ. ಇದು ನಮ್ಮ ಅಸ್ಮಿತೆ, ಇದು ನಮ್ಮ ಜೀವನ. ಇಲ್ಲಿ ಈ ಜಾಗದಲ್ಲಿ ಹಿಂದೂಗಳು ಬದುಕಬೇಕಾಗಿದೆ. ಬದುಕಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ.